ಸರ್, ಒಂದು ಒಳ ಮೀಸಲಾತಿದು ನೇಮಕಾತಿ ವಿಚಾರದಲ್ಲಿ ನಿಮಗೆ 15%ಗೆ ಮೀಸಲಾತಿಯನ್ನು ಒಳ ಮೀಸಲಾತಿ ಅನ್ವಯಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ ಸರ್. ನೋಡಿ, ಒಂದು ಅರ್ಥ ಮಾಡ್ಕೋಬೇಕು. ನಿನ್ನೆಯಿಂದ ಸ್ಟೇಟ್ಮೆಂಟ್ ನಾನು ನೋಡ್ತಾ ಇದ್ದೀನಿ. ಎಲ್ಲರೂ ಕೂಡ ಸೇರಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿದಾಗ ಇದನ್ನು ನಾವು ಘೋಷಣೆ ಮಾಡಿದ್ವಿ, ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ವಿ. ಸರ್ಕಾರ ಬಂದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ತಾವು ಸ್ಪಷ್ಟವಾದಂಥ ನಮಗೆ ನಿರ್ದೇಶನ ನೀಡಿ ಅಂತ. ಅಷ್ಟರಲ್ಲಿ ಹೈಕೋರ್ಟು ಇಲ್ಲ, ನಿಮ್ಮ ಹತ್ರ ಎಂಪೆರಿಕಲ್ ಡೇಟಾ ಇದ್ದರೆ ಇಂಟರ್ನಲ್ ರಿಸರ್ವೇಷನು ಸ್ಟೇಟ್ ಗೌರ್ಮೆಂಟ್ ಜವಾಬ್ದಾರಿ ಅಂತ ಹೇಳಿದ್ರಿ. ನಮ್ಮ ಹತ್ರ ಎಂಪೆರಿಕಲ್ ಡೇಟಾ ಇರಲಿಲ್ಲ. ಎಕನಾಮಿಕ್ ಸರ್ವೆ ಸೆನ್ಸಸ್ ಮಾಡಿಸಿದಾಗ ಸ್ವಲ್ಪ ಎಂಪೆರಿಕಲ್ ಡೇಟಾ ಸಿಕ್ತು. ಎಂಪೆರಿಕಲ್ ಡೇಟಾ ಸಿಕ್ಕಾದ್ಮೇಲೆ ಸ್ವಲ್ಪ ಗೊಂದಲಗಳಿತ್ತು. ಆಯ್ತಪ್ಪ, ಆದರೂ ಕೂಡ ಎಲ್ಲರಿಗೂ ಕೂತ್ಕೊಂಡು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡಿತು. ಅದಾದಮೇಲೆ 665 ಅಂದ್ಬಿಟ್ಟು ಕ್ಯಾಟಗರಿ ABC ಮಾಡಿದ್ವಿ. ಅಷ್ಟರಲ್ಲಿ ಈ 50% ಮೀಸಲಾತಿ 56ಕ್ಕೆ ಹೋಗ್ಬೇಕಂತನೂ ಕೂಡ ಒಂದು ಪ್ರಸ್ತಾವನೆ ಇತ್ತು. ಅದ್ರ ವಿರುದ್ಧ ಕೋರ್ಟಿಗೆ ಹೋದ್ರು, ಇದ್ರ ವಿರುದ್ಧ ಕೋರ್ಟಿಗೆ ಹೋದ್ರು. ಒಟ್ಟು 6 ಪ್ರಕರಣಗಳು ಹೋಗಿವೆ. ಅಷ್ಟರಲ್ಲಿ ರೆಕ್ರೂಟ್ಮೆಂಟ್ ನಿಲ್ಲಿಸ್ಬೇಕಂದ್ಬಿಟ್ಟು ಕೂಡ ಕೆಲವು ಜನ ಹೇಳಿದ್ಮೇಲೆ ಅದನ್ನು ಕೂಡ ಸರ್ಕಾರ ಆಯ್ತಪ್ಪ ಸಾಮಾಜಿಕ ನ್ಯಾಯ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನ ಮಾಡೋಣ ಅಂತ ಅದನ್ನು ಕೂಡ ಸ್ಥಗಿತ ಮಾಡಿದ್ರು. ಅಷ್ಟರಲ್ಲಿ 3-4 ಸರಿ ಪ್ರೊಟೆಸ್ಟ್ ಕೂಡ ಆಗಿದೆ. ಮತ್ತು ಅದಕ್ಕಿಂತ ಮುಂಚೆ ನಾವು ಇದು ಎಂಪೆರಿಕಲ್ ಡೇಟಾ ಬಂದ ಮೇಲೆ ಕಾಯ್ದೆಯನ್ನು ಮಾಡಿದ್ವಿ. ಕಾಯ್ದೆಯನ್ನು ಮೇಲ್ಮನೆಯಲ್ಲಿ ಕೆಳಗಿನ ಮನೆಯಲ್ಲಿ ಪಾಸ್ ಮಾಡಿದ್ವಿ, ಗವರ್ನರಿಗೆ ಕಳಿಸ್ತೀವಿ. ಅಲ್ಲಿಂದ ಏನು ಅಡಚಣೆಗಳಿತ್ತು ಖುದ್ದಾಗಿ ಹೋಗಿ ಭೇಟಿಯಾಗಿ ಎಲ್ಲ ಸಚಿವರು ಗವರ್ನರಿಗೆ ಮನವಿ ಮಾಡಿದ್ಮೇಲೆ ಅವರು ಕೂಡ ಸೈನ್ ಹಾಕಿ ಕಳಿಸಿದ್ದಾರೆ. ಈಗ ಸರ್ಕಾರದಿಂದ ಇವೆಲ್ಲ ಪ್ರಯತ್ನಗಳು ಪ್ರಾಮಾಣಿಕವಾಗಿ ನಡೆದಿಲ್ವಾ? ಅದು ಬದ್ಧತೆ ಇಲ್ವಾ? ಇದೆ ಅಲ್ವಾ? ಈಗ ಯಾರು ಕೋರ್ಟಿಗೆ ಹೋದರೆ ಅದರಲ್ಲಿ ನಮ್ಮದೇನು ತಪ್ಪಿದೆ? ಈಗ ಎಲ್ಲರಿಗೂ ಕೋರ್ಟಿಗೆ ಹೋಗೋ ತಡೆಯೋ ಶಕ್ತಿ ಸರ್ಕಾರಕ್ಕೆ ಇದೆಯಾ? ಅಥವಾ ನಾವು ಮಾಡ್ಬೋದಾ? ಸ್ವಲ್ಪನ ಇದನ್ನು ಅರ್ಥ ಮಾಡ್ಕೊಂಡು ಸರ್ಕಾರದ ನಿಲುವೇನಿದೆ, ಸರ್ಕಾರದ ಪ್ರಯತ್ನಗಳೇನಿದೆ ಅದನ್ನು ಅವರು ತಿಳ್ಕೊಂಡ್ರೆ ನಿಜವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸಾವಿರಾರು ಜನ, ಲಕ್ಷಾಂತರ ಮಕ್ಕಳು ಇವತ್ತು ಬೀದಿಗಿಳಿತಾ ಇದ್ದಾರೆ ಹೋರಾಟಕ್ಕೆ. ಆಮೇಲೆ ಏನಿದ್ರು ಕಾನೂನು ಪ್ರಕಾರನೇ ಮಾಡಬೇಕಲ್ಲ. ನಾನು ಕಾನೂನು ಬಿಟ್ಟು ನಾನಿರ್ಬೋದು, ನೀವಿರ್ಬೋದು, ಸರ್ಕಾರ ಇರ್ಬೋದು, ಕಾನೂನನ್ನು ಬಿಟ್ಟು ಮಾಡಲಿಕ್ಕಾಗುತ್ತಾ? ಸೊ ಏನೇ ಇದ್ರೂ ಕೂಡ ಎಲ್ಲರೂ ಕಾನ್ಫಿಡೆನ್ಸಲ್ಲಿ ತೊಗೊಂಡೇ ಮಾಡ್ತಾ ಇರೋದು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವ್ರ ಕಚೇರಿನಲ್ಲಿ 4 ತಾಸು ಚರ್ಚೆ ಆಯಿತು. ಅದಾದಮೇಲೆ ಅದೇ ಸಂಜೆ ಹೋದ ಗುರುವಾರ 4 ತಾಸು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು. ಏನು ಕದ್ದಿ ಮುಚ್ಚಿ ಏನಾದರೂ ಮಾಡ್ತಾ ಇದೀವಾ? ಎಲ್ಲಾನು ಸರ್ಕಾರ ಎಲ್ಲ ಲೀಡರ್ಸ್ಗೆ ಮಾಡ್ತಾ ಇರೋದು. ಈ 56,000 ನೇಮಕಾತಿ ಏನಿದೆ ಅದರಲ್ಲೂ ಕೂಡ ಮೀಸಲಾತಿ, ಒಳ ಮೀಸಲಾತಿಯನ್ನು ಅನ್ವಯಿಸಿಕೊಂಡೇ ನೇಮಕಾತಿ ಮಾಡಿ ಅನ್ನೋದು ಆಯಿತು ಸರ್. ಏನಾದರೂ ಮಾಡೋಣ. ವಿಧಾನ ಏನು? ಈಗ ನೋಡಿ, 6 ಕೇಸ್ ಇದೆ ಏನ್ರಿ? ಒಂದು 56%. ಇಂಟರ್ನಲ್ ರಿಸರ್ವೇಷನ್ ಬಗ್ಗೆನೂ ಕೂಡ ಒಂದು ಕೇಸ್ ಇದೆಯಾ? ನಾವೇನು ಹೇಳ್ತಾ ಇದ್ದೀವಿ, ಅದೇನಿದೆ ಆದೇಶ ಬರಲಿ ಕೋರ್ಟಿಂದ, ಇತ್ಯರ್ಥ ಆದ ತಕ್ಷಣ ಅದ್ರ ಪ್ರಕಾರ ಮಾಡೋಣ. ಈಗ 6% ಎಕ್ಸೆಸ್ ಕೂಡ ನಾವು ಬ್ಯಾಕ್ಲಾಗ್ ಕನ್ಸಿಡರ್ ಮಾಡಕ್ಕೆ ರೆಡಿ ಇದೀವಲ್ಲ, ಇನ್ನೇನು ಮಾಡ್ಬೋದು ಹೇಳಿ? ಅದೇ ಹೌ ಹೇಗೆ ಅಂತ ನೋಡಿ ಸರ್, ನಾವು ಬಹಳ ಸ್ಪಷ್ಟವಾಗಿದ್ದೀವಿ. ಇವರೆಲ್ಲರೂ ಸುಮ್ಮನೆ ಅಪಪ್ರಚಾರ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಏನೋ ಒಳ ಮೀಸಲಾತಿ ವಿರುದ್ಧ ಇದ್ದೀವಿ. ಹೇಗೆ ವಿರುದ್ಧ ಇದ್ದೀವಿ? ನಾವೇ ತಾನೇ ಕಾಯ್ದೆ ತಂದಿದ್ದು, ನಾವೇ ತಾನೇ ಕಾನೂನು ಮಾಡಿದ್ದು. BJP ಸರ್ಕಾರ ಮಾಡಿತೇನ್ರಿ? BJP ಸರ್ಕಾರ ಸದಾಶಿವ ಆಯೋಗ ತಿರಸ್ಕಾರ ಮಾಡ್ಕೊಂಡು ಕೂತಾಗ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ರು. ಅದಾದಮೇಲೆ ಮಾಧುಸ್ವಾಮಿ ವರದಿ ಬಂತು, ಮಾಧುಸ್ವಾಮಿ ಸಮಿತಿ ರಚನೆ ಆಯಿತು, ಅವ್ರ ವರದಿ ಬಂತು. ಅವಾಗೂ ಕೂಡ ಗೊಂದಲ ಆದಾಗ ಇವರೆಲ್ಲರೂ ಸುಮ್ಮನೆ ಇದ್ದು. ನಮ್ಮ ಸರ್ಕಾರ ಬಂದಾಗ ತಾನೇ ಇವೆಲ್ಲ ಆಗಿರೋದು, ಕಾಯ್ದೆ ಆಗಿರೋದು, ಮಾಡಿರೋದು. ಇದಕ್ಕಿಂತ ಹೆಚ್ಚು ಏನು ಮಾಡ್ಬೋದು? ಕಾನೂನಾತ್ಮಕವಾಗಿ, ಆಡಳಿತಾತ್ಮಕವಾಗಿ ಹೇಳಿದ್ರೆ ನಾವು ಮಾಡ್ಬೋದು. ಸುಮ್ಮನೆ ಕೂತ್ಕೊಂಡು ಇನ್ನು ಕಾನೂನಿನ ಗಂಟುಗಳು ಕಟ್ಕೊಂಡಿದ್ರೆ ದಟ್ ಈಸ್ ನಾಟ್ ಅಡ್ಮಿನಿಸ್ಟ್ರೇಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.